ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದೆ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ಚಾಮರಾಜನಗರದ ನರಸಮಂಗಲ ಗ್ರಾಮದಲ್ಲಿದ್ದೀನಿ. ಈ ನರಸಮಂಗಲಕ್ಕೂ ತಮಿಳುನಾಡಿನ ಮಹಾಬಲಿಪುರಮ್ಮಿನ ದೇವಸ್ಥಾನದ ಸಮುಚ್ಚಯಕ್ಕೂ ಏನೋ ಒಂದು ಲಿಂಕ್ ಇದೆ. ಅದೇನು ಬನ್ನಿ ಹೇಳ್ತೀನಿ. ತ್ರಯಂಬಕಂ ಯಜಾಮಹೇಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಮಿಕಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ 9ನೇ ಶತಮಾನದ ಅತ್ಯಂತ ಪುರಾತನವಾದ ಗಂಗರ ಕಾಲದ ರಚನೆಯಾದಂಥ ಅದ್ಭುತವಾಗಿ ನಿರ್ಮಾಣವಾದಂಥ ರಾಮೇಶ್ವರನನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಗಂಗರ ಕಾಲದ ಸಿಗ್ನೇಚರ್ ಸ್ಟೈಲು ಈ ರೀತಿಯಾದಂಥ ಬೃಹತ್ ಲಿಂಗಗಳು. ನೀವು ತುಂಬ ಹತ್ರ ಹೋದ್ರೆ ನೋಡ್ಬೇಕು. ನಾನು ನಿಮಗೆ ದೊಡ್ಡಬಳ್ಳಾಪುರದಲ್ಲಿ ಸಿಕ್ಕಂಥ ಗಂಗರ ಕಾಲದ ರಚನೆ ಉಳ್ಳಂಥ ಈಶ್ವರ ಲಿಂಗಗಳನ್ನು ತೋರಿಸ್ತೀನಲ್ಲ, ಆ ಥರದ ಈಶ್ವರ ಲಿಂಗಗಳು 9ನೇ ಶತಮಾನದ ಕೆತ್ತನೆಯದು. 1,000 ವರ್ಷಗಳಷ್ಟು ಹಿಂದಿನ ದೇವಸ್ಥಾನ ರೀ ಇದು. ಇಲ್ಲಿ ನೋಡಿ ಎಂಥ ಅದ್ಭುತವಾದಂಥ ಈಶ್ವರನನ್ನು ನೀವು ನೋಡಿದ್ರೆ, ಇದಾದ್ಮೇಲೆ ಬಹಳ ಅಪರೂಪಕ್ಕೆ ನೋಡಿ ಇಲ್ಲೊಬ್ಬ ರಾಜಪುರುಷನನ್ನ ತೋರಿಸ್ತಾ ಇದೆ. ಈ ರಾಜಪುರುಷ ಯಾರಿರ್ಬೋದು? ದೇವಸ್ಥಾನವನ್ನು ಕಟ್ಟಿಸಿದ ಗಂಗರ ರಾಜನೇ ಅಥವಾ ಇಲ್ಲಿದ್ದಂಥ ನರಸಮಂಗಲವನ್ನು ಆಳುತ್ತಿದ್ದಂಥ ಮಾಂಡಲಿಕನೇ, ಒಟ್ಟಿನಲ್ಲಿ ಗೊತ್ತಿಲ್ಲ. ಒಬ್ಬ ರಾಜಪುರುಷ ಬಹಳ ಅದ್ಭುತವಾಗಿ ಅವತ್ತು ಕೆತ್ತನೆ ಮಾಡಿ ನಿಲ್ಲಿಸಿದ್ದಾರೆ. ನೋಡೋದಲ್ಲ ಎಷ್ಟು ಚೆನ್ನಾಗಿದೆ ನೋಡ್ರಿ. ಗ್ರಾನೈಟಿನ ಕೆತ್ತನೆ ಇನ್ನು ಎಷ್ಟು ನೈಸ್ ಆಗಿದೆ. ಪಕ್ಕದಲ್ಲಿ ಒಬ್ರು ರಾಜವಂಶದ ಯುವತಿಯೊಬ್ಬಳು ನಿಂತಿರುವುದು ಅಂತ ಈಚೆ ಶಾಸನದಲ್ಲಿ ಹಾಕಿದ್ದಾರೆ. ಬಟ್ ಆ ರಾಜವಂಶದ ಯುವತಿಯಲ್ಲೂ ಕಾಣ್ತಾ ಇಲ್ಲ ನನ್ನ ಕಣ್ಣಿಗೆ. ಆ ಶಿಲ್ಪ ಬಹುಶಃ ಇಲ್ಲದೆ ಇರ್ಬೋದು. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಅಷ್ಟದಿಕ್ಪಾಲಕರು. ನಾನು ನಿಮಗೆ ದಿವ್ಯಲಿಂಗೇಶ್ವರ, ಹರದನಹಳ್ಳಿಯ ದಿವ್ಯಲಿಂಗೇಶ್ವರದಲ್ಲಿ ತೋರಿಸಿದಂಥ ಅಷ್ಟದಿಕ್ಪಾಲಕರ ರಚನೆಯನ್ನ ನೀವು ನೋಡ್ತಾ ಇದ್ದೀರಾ. ಪುಟ್ಟದಾದಂಥ ಇದು ಅಂಗಭೋಗ ರಂಗಭೋಗಕ್ಕೆ ಮಾಡಿದಂಥ ನವರಂಗ ಇದು. ಈ ಬೃಹತ್ತಾದಂಥ ಗ್ರಾನೈಟಿನ ಕಂಬಗಳು ಇವು. ಈ ಪುಟ್ಟ ನವರಂಗವನ್ನ ಆವರಿಸಿದಂಥ ಬೃಹತ್ ಕಂಬಗಳ ರಚನೆ ಗಂಗರ ಕಾಲದ್ದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ? ಈ ರಾಮೇಶ್ವರಕ್ಕೂ, ನರಸಮಂಗಲದ ರಾಮೇಶ್ವರಕ್ಕೂ ಮಹಾಬಲಿಪುರಮ್ಮಿನ ಧರ್ಮರಾಜ ದೇವಸ್ಥಾನಕ್ಕೂ ಸಂಬಂಧ ಇದೆ. ನೀವು ನೋಡಿದ್ರೆ ಪಕ್ಕನೆ ಇದು ಮಹಾಬಲಿಪುರಮೋ ಕಾಂಚೀಪುರಮೋ ಅನ್ಕೋತೀರಿ. ಯಾಕೆಂತಂದ್ರೆ ಹೊರಗಡೆ ಇರತಕ್ಕಂಥ ಬನ್ನಿ ಬ್ರಿಜೇಶ್, ಎಂದಿನಂತೆ ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ. ಇಲ್ಲಿನ ಮರದ ಬಾಗಿಲುಗಳಲ್ಲಿ ನೀವು ನೋಡ್ತಾ ಇರ್ಬೋದಾದಂಥ ಕೆತ್ತನೆಗಳು ನೀವು ನೋಡ್ತಾ ಇದ್ದೀರಾ, ಆಯ್ತಾ. ಮತ್ತು ಈ ದೇವಸ್ಥಾನದ ಒಳಾವರಣದ ಸುತ್ತಲೂ ಕಾಣ್ತಿರ್ತಕ್ಕಂಥ ಉಬ್ಬು ಶಿಲ್ಪಗಳ ರಚನೆ ನೋಡಿ. ನೀವು ಎಲ್ಲ ಕಡೆ ಕಾಣ್ತಾ ಇರಬಹುದಾದಂಥ ಉಬ್ಬು ಶಿಲ್ಪಗಳ ರಚನೆ. ಇದನ್ನ ನೋಡ್ಕೊಂಡು ನೀವು ಈಚೆಗೆ ಬಂದ್ರೆ ಬಹಳ ಅದ್ಭುತವಾದಂಥ ನಂದಿ, ಈಶ್ವರನಿಗೆ ಎದುರಾಗಿ ಕುಳಿತಂತ ನಂದಿಯನ್ನು ನೀವು ನೋಡ್ತಾ ಇದ್ದೀರಾ. ಈ ನಂದಿಯನ್ನು ನೀವು ಶಿವಕಂಚಿಯಲ್ಲಿ ಕಾಂಚೀಪುರಂನ ಈಶ್ವರನ ದೇವಸ್ಥಾನದಲ್ಲಿ ನೀವು ನೋಡ್ಬೋದು. ಕಾಂಚೀಪುರಂನಲ್ಲಿ ಪಲ್ಲವರ ದೊರೆ 1ನೇ ನರಸಿಂಹವರ್ಮ ನಿರ್ಮಾಣ ಮಾಡಿದಂಥ ಈಶ್ವರನ ದೇವಸ್ಥಾನದಲ್ಲಿ ಇರತಕ್ಕಂಥ ನಂದಿಯೂ ಸಹ ಹೀಗೆ ಚಾವಣಿ ಇಲ್ದೇನೆ ಇದ್ದಾನೆ. ಆ ಥರ ನಂದಿಯನ್ನು ನೀವು ನೋಡ್ತಾ ಇದ್ದೀರಾ. ಹೊರಗಡೆ ಬರೆದಿರ್ತಕ್ಕಂಥ ಶಾಸನದ ಪಾಠದ ಪ್ರಕಾರ ಇಲ್ಲಿ ನೋಡಿ, ಈ ಏನು ಗೋಪುರವನ್ನು ನೀವು ನೋಡ್ತಾ ಇದ್ದೀರಾ, ಈ ಗೋಪುರ ಮಹಾಬಲಿಪುರಂನ ದೇವಸ್ಥಾನ, ಧರ್ಮರಾಜನ ದೇವಸ್ಥಾನವನ್ನು ಹೋಲುತ್ತೆ ನೋಡ್ರಿ. ಪಲ್ಲವರು ಗಂಗರು ಆಗೆಲ್ಲ ಸಮಕಾಲೀನರಾಗಿದ್ರು ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ನೀವು ಪಲ್ಲವರ ಪ್ರಾಚೀನ ದೇವಸ್ಥಾನಗಳನ್ನ ನೀವು ಕಂಚಿಗೋ ಮಹಾಬಲಿಪುರಂಗೋ ಹೋಗಿ ನೋಡೋ ಬದಲು ನಮ್ಮಲ್ಲೇ ಚಾಮರಾಜನಗರದಲ್ಲೇ ಇರ್ಬೋದಾದಂಥ ಒಂದು ಅದ್ಭುತವಾದಂಥ ನರಸಮಂಗಲದ ದೇಗುಲದಲ್ಲಿ ನೀವು ನೋಡ್ಬೋದು. ತುಂಬ ಪುರಾತನವಾದಂಥ ದೇಗುಲ, ತಕ್ಕಮಟ್ಟಿಗೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ASIಗೆ ಸೇರಿದೆ. ಹಾಗಾಗಿ ಒಳಗಡೆ ಎಲ್ಲೂ ಕಸ ಕಡ್ಡಿ ಕಾಣದೆ, ಏನು ಕಾಣ್ದಂಗೆ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ಕು ಗಿಸ್ಟಿಕ್ಕು ಕಾಣ್ದಂಗೆ ಇಟ್ಟಿದ್ದಾರೆ. ಒಳಗಡೆ ನೀವು ಅಲ್ಲಿ ನೋಡ್ತಾ ಇರತಕ್ಕಂಥದ್ದು ಒಂದು ಸಪ್ತಮಾತೃಕೆಯರ ದೇಗುಲ. ಸಪ್ತಮಾತೃಕೆಯರನ್ನು ಸಹ ನೀವು ಇಲ್ಲಿ ನೋಡ್ಬೋದು. ನರಸಮಂಗಲ ನೀವು ದೇವಸ್ಥಾನದ ಆಸಕ್ತರಾದರೆ, ಪುರಾತನ ಕಟ್ಟಡಗಳ ಆಸಕ್ತರಾದರೆ, ನರಸಮಂಗಲದ ರಾಮೇಶ್ವರನ ಗುಡಿ ನಿಮಗೆ ಅತ್ಯಂತ ತೃಪ್ತಿಕರವಾದಂಥ ಒಂದು ಪ್ರವಾಸ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಬಯಲಿನಲ್ಲಿ ನಿಂತಂಥ ಈಶ್ವರ, ಇವನು ಬಯಲಲ್ಲಿ ಇಲ್ಲದ ಬಹುಶಃ ಇವೆಲ್ಲ ಚಾವಣಿಗಳು ಇದ್ದಿರಬಹುದಾದಂಥ, ಇವೆಲ್ಲ ಬಹಳ ದೊಡ್ಡದಾಗಿ ದೇವಸ್ಥಾನಗಳನ್ನು ಕಟ್ಟಿಸಿರುವಂಥದ್ದು. ಮತ್ತೆ ಇಲ್ಲಿನ ನನ್ನ ಸ್ನೇಹಿತರಾದಂಥ
ವಿನಯ್ ಅವ್ರು ಹೇಳಿದಾಗೆ ಮಂಗಳಗಳು, ನಾನು ನಿಮ್ಗೆ ತುಂಬಾ ಮಂಗಳಗಳನ್ನ ನಾನು ತೋರಿಸಿದ್ದೀನಿ, ಹೊಯ್ಸಳರ ಕಾಲದ ಮಂಗಳಗಳು. ಹಾಗಾಗಿ ನರಸಮಂಗಲು ಸಹ ಅಂತ ಮಂಗಳಗಳು ಬ್ರಾಹ್ಮಣರು ವಾಸ ಮಾಡುತ್ತಿದ್ದಂಥ ಅಗ್ರಹಾರಗಳಲ್ಲಿ ಇದು ಒಂದು ಪ್ರಮುಖವಾದಂಥ ಅಗ್ರಹಾರ. ಈ ಚಾಮರಾಜನಗರ ಜಿಲ್ಲೆಯ ಅಗ್ರಹಾರಗಳಲ್ಲಿ ನಮ್ಮ ಹಿರಿಯ ಸ್ನೇಹಿತರಾದಂಥ ವೆಂಕಟರಾಜು ಸರ್ ಹೇಳ್ತಾ ಇದ್ರು, ಚಾಮರಾಜನಗರದಲ್ಲೇ ಒಂದು 5-6 ಮಂಗಲ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದರಲ್ಲಿ ಈ ನರಸಮಂಗಲವು ಒಂದು. ಸೊ ಎಲ್ಲ ಮಂಗಲಗಳು ಆವಾಗಿನ ಕಾಲಮಾನಕ್ಕೆ ತಕ್ಕಂತೆ ಬ್ರಾಹ್ಮಣರ ಅಗ್ರಹಾರವನ್ನಾಗಿ ಮಾಡಿ ಸದಾ ಪೂಜೆ ಪುನಸ್ಕಾರ ಹೋಮ ಯಜ್ಞ ಯಾಗಾದಿಗಳು ನಡೀತಾ ಇರ್ತಕ್ಕಂಥದ್ದು ಮಾಡಿದ್ದನ್ನ ನಾವು ಎಲ್ಲ ಕಡೆ ಕಾಣ್ತೀವಿ. ಹಾಗಾಗಿ ಚಾಮರಾಜನಗರ ಜಿಲ್ಲೆಯಲ್ಲೂ ಸಹ ಅದನ್ನ ಕಾಣಬಹುದು. ನೀವು ನರಸಮಂಗಲಕ್ಕೆ ನೀವು ದೇವಸ್ಥಾನದ ಆಸಕ್ತರಾದರೆ ಬಂದು ಭೇಟಿ ಕೊಡಲೇಬೇಕಾದಂಥ ಒಂದು ಮನೋಹರವಾದಂಥ ದೇವಸ್ಥಾನ ನರಸಮಂಗಲದ ರಾಮೇಶ್ವರನ ಗುಡಿ. ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ. ನೋಡಿದ್ರಲ್ಲ ಸ್ನೇಹಿತರೆ, ಬಯಲಿನಲ್ಲಿ ನಿಂತಿರ್ತಕ್ಕಂಥ ಈಶ್ವರ. ನಿಮಗೆ ನರಸಮಂಗಲದ ರಾಮೇಶ್ವರನನ್ನ ಬಹಳ ಸೊಗಸಾಗಿ ನಾನು ನಿಮ್ಗೆ ತೋರಿಸಿದ್ದೀನಿ. ನೀವು ಈ ಕಡೆ ಬಂದಾಗ ನರಸಮಂಗಲ ನೆನಪಿಸ್ಕೊಂಡು ಚಾಮರಾಜನಗರಕ್ಕೆ ಬಂದು ನರಸಮಂಗಲನ ದೇವಸ್ಥಾನನ ನೋಡಿ ನಾನು ಹೇಳಿದ್ದೆಲ್ಲ ಹೌದಲ್ವಾ ಅಂತ ಅನ್ಸಿದ್ರೆ, ನಿಮಗೆ ಅನ್ನಿಸದೇ ಇದ್ರೆ ಕೇಳಿ ಅಲ್ವಾ. ಬನ್ನಿ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಪ್ತಮಾತೃಕೆಯರ ಬೃಹತ್ತಾದ ವಿಗ್ರಹಗಳು. ಅದಕ್ಕೆ ಮುಂಚೆ ನೋಡಿ, ಇಲ್ಲಿ ಒಬ್ಬ ತೀರ್ಥಂಕರರ ವಿಗ್ರಹ ನೋಡಿ. ಇಲ್ಲಿ ಒಬ್ಬರು ತೀರ್ಥಂಕರರು, 7 ಹೆಡೆಗಳುಳ್ಳ ಹಾವು, 3 ಕಿರೀಟಗಳು. ಬಹುಶಃ ಇವರು ಪಾರ್ಶ್ವನಾಥ ತೀರ್ಥಂಕರರು ಇರ್ಬೋದಾ ಗೊತ್ತಿಲ್ಲ, ಇತಿಹಾಸ ತಜ್ಞರು ಇದನ್ನು ಹೇಳಬೇಕು. ತೀರ್ಥಂಕರರಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಗಣಪತಿ. ಆಮೇಲೆ ಸಪ್ತಮಾತೃಕೆಯರನ್ನ ಒಂದೊಂದು ವಿಗ್ರಹ ತೋರಿಸಿ ವಿಜಯಿಸಿದ್ದು. ಸಪ್ತಮಾತೃಕೆಯರಲ್ಲಿ ಒಂದೊಂದು ವಿಗ್ರಹವನ್ನ ಸಹ ನೀವು ನೋಡ್ತಾ ಇದ್ದೀರಾ. ಬಹಳ ಬೃಹತ್ತಾದಂಥ ಶಿಲ್ಪಗಳು, 1,400 ವರ್ಷಗಳ ಹಿಂದಿನ ರಚನೆ ಆಗಿದೆ ನೋಡಿ. ನೋಡಿ ಇಲ್ಲಿ ನೋಡಿ, ತೋರಿಸಿದ್ರ ಎಂಥ ಬೃಹತ್ತಾದಂಥ ವಿಗ್ರಹಗಳನ್ನ ನೋಡಿ. ಇಲ್ಲಿ 1 2 3 4 5 6 7 ಇದ್ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ತಿಳಿದವ್ರು ಹೇಳ್ಬೇಕು, ಇದು ಯಾವ ದೇವರು ಅಂತ. ಇದನ್ನ ನನಗೆ ತಿಳಿದವ್ರು ಹೇಳ್ಬೇಕು, ಇದು ಯಾವ ದೇವರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತೋರಿಸಿ ಬಿಡಿ ನೋಡಿ, ಇದು ಯಾವ ದೇವ್ರು ಇರ್ಬೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತಿಳಿದವರು ನನಗೆ ತಿಳಿಸಿ. ಇಲ್ಲಿ ನೋಡಿ, ಇದು ನೋಡೋಕೆ ಸ್ವಲ್ಪ ಗಣಪತಿ ಥರ ಇದೆ. ಇದು ಈಶ್ವರ ಇರ್ಬೋದು, ಯಾಕೆಂದ್ರೆ ತಂಬೂರಿ, ಆ ಕಡೆ ಡಮರು, ಈ ಕಡೆ ತ್ರಿಶೂಲ ಎಲ್ಲ ಇಟ್ಕೊಂಡಿರ್ತಕ್ಕಂಥ ಈಶ್ವರ, ಸಂಗೀತ ನುಡಿಸ್ತಾ ಇರ್ತಕ್ಕಂಥ ಈಶ್ವರನನ್ನ ನೀವು ನೋಡ್ತಾ ಇದ್ದೀರಿ. ನೋಡಿದ್ರಲ್ಲ, ಬನ್ನಿ. ನೋಡಿ ಸ್ನೇಹಿತರೆ, ಮಹಾಬಲಿಪುರಂನ ರಚನೆ. ನೀವು ಮಹಾಬಲಿಪುರಕ್ಕೂ ಹೋದಾಗ ನೀವು ಶೋರ್ ಟೆಂಪಲ್ ನೋಡಕ್ ಹೋಗ್ತಿರಲ್ಲ, ಸೇಮ್ ಇದೇ ತರ ಅಲ್ವೇನ್ರಿ? ಶೋರ್ ಟೆಂಪಲ್ನ ಸಾಮ್ಯತೆಯನ್ನು ನೀವು ಇಲ್ಲಿ ಕಾಣ್ಬೋದು. ಸೊ ಎಲ್ಲ ಸಮಕಾಲೀನವಾಗಿದ್ದಂಥ ದೇಗುಲ ಸಮುಚ್ಚಯಗಳು ಅಂತ ನೀವು ಹೇಳ್ಬೋದು. ಇದನ್ನ ನೋಡಿ, ಇಲ್ಲಿ ಸಮಕಾಲೀನವಾಗಿದ್ದಂಥದ್ದೇ ದೇಗುಲ ಸಮುಚ್ಚಯಗಳು. ಅವ್ನು ಕೂತಿರೋದು ಎಲ್ಲ ನೋಡಿದ್ರೆ ನಮಗೆ ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಿಕೇಶಿಯನ್ನ ಜ್ಞಾಪಕ ಬರುತ್ತೆ. ಇಮ್ಮಡಿ ಪುಲಿಕೇಶಿ ಸಹ ಅದೇ ಭಂಗಿಯಲ್ಲಿ ಕೂತಿದ್ದನ್ನ ನೀವು ನೋಡಿದಿರಿ. ಇಲ್ಲಿ ಆಲಯವಿಲ್ಲದ ಚಾಮುಂಡೇಶ್ವರಿ ತೋರಿಸ್ತೀನಿ ಬನ್ನಿ ನೋಡಿ. ನೋಡಿ, ಇಲ್ಲಿ ಮಹಿಷಾಸುರ ಮರ್ದಿನಿ ಆದಂಥ ಚಾಮುಂಡಿ. ಅಲ್ಲಿ ಮಹಿಷನ ತಲೆಯನ್ನು ಕತ್ತರಿಸಿದಾಳೆ ನೋಡಿ. ಇಲ್ಲಿ ಅವನ ತಲೆ ಇಲ್ಲಿ ಕೆಳಗಡೆ ಬಿದ್ದಿದೆ ನೋಡಿ, ತಲೆ ಇಲ್ಲ ಇಲ್ಲಿ ನೋಡಿ ಸರ್. ಇಲ್ಲಿ ತಲೆ ಮಾತ್ರ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಇದು ಮಾಡಿಬಿಟ್ಟು ತಲೆ ಇಲ್ಲಿ ಕೆಳಗೆ ಬೀಳಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಇವಳ ಸಿಂಹ, ಇವಳ ಸಿಂಹವಾಹಿನಿ ಅಲ್ವೇ ಅಲ್ವ, ಸಿಂಹ ನೋಡಿ. ಇಲ್ಲಿ ಇವಳನ್ನ ಕೋಣನನ್ನ ಕಡಿತಾ ಇರೋದು ನೋಡಿ, ಇಲ್ಲಿ ಬಗಿತಾ ಇದ್ದೆ ನೋಡಿ. ಇಲ್ಲಿ ಕೋಣ ಬಗಿತಾ ಇದ್ರೆ ಇಲ್ಲಿ ಇವಳು ಈ ತ್ರಿಶೂಲದಿಂದ ಸಂಹಾರ ಮಾಡದಂತಾಗಿ ಈ ಕೋಣನ ತಲೆ ಇಲ್ಲಿ ಕೆಳಗಡೆ ಬಿದ್ದಿದೆ. ಎಂಥ ರಚನೆ! ಇಲ್ಲಿ ನೋಡಿ, ಇವನು ಮಹಿಷಾಸುರನನ್ನ ಜುಟ್ಟು ಹಿಡಿದು ಇಟ್ಕೊಂಡಿದ್ದಾಳೆ ನೋಡಿ. ಇಲ್ಲಿ ನೋಡಿ, ಮಹಿಷಾಸುರನ ಜುಟ್ಟು ಹಿಡಿದು ಇಟ್ಕೊಂಡಿದ್ದಾಳೆ. ಒಂದು ಕೈಯಲ್ಲಿ ಗುರಾಣಿ, ಶಂಖ, ಇದೇನು ಇದು ದೊಡ್ಡದಾದ ಇದು ಬಿಲ್ಲು ನೋಡಿ. ಇಲ್ಲಿ ಬಿಲ್ಲು ನೋಡಿ, ಇಲ್ಲಿ ಬಿಲ್ಲು. ಇಲ್ಲಿ ಇವಳ ಸಿಗ್ನೇಚರ್ ಆಯುಧ ಖಡ್ಗಧಾರಿಣಿ, ತ್ರಿಶೂಲ. ಈ ಇದು ತೋರಿಸ್ತಾ ಇರ್ತಕ್ಕಂಥದ್ದು ಇದು ಒಂದು ಕತ್ತಿ ಇಷ್ಟು ಉದ್ದದ್ದು. ಇದು ಇನ್ನೊಂದು ನೋಡಿ, ಎಷ್ಟು ಚೆನ್ನಾಗಿ ಕತ್ತಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ಆಲಯವಿಲ್ಲದ ತಾಯಿ ಅಮ್ಮನವರನ್ನ ನೀವು ನೋಡ್ತಾ ಇದ್ದೀರಾ.
ನೀವು ನೋಡ್ಲೇಬೇಕು, ನರಸಿಂಹಂಗ್ಲಕ್ಕೆ ಬಂದು ಬಹಳ ಚೆನ್ನಾಗಿದೆ ದೇವಸ್ಥಾನ ಇದು. ವೆರಿ ಏನ್ಷಿಯಂಟ್ ಟೆಂಪಲ್, 9th century ಅಂತಂದ್ರೆ ಇಟ್ಸ್ ಪ್ರಟಿ ಏನ್ಷಿಯಂಟ್ ಒನ್. ತಲಕಾಡಿನ ಗಂಗರು ತ್ರಿಕೂಟ ಮತ್ತು ಪಂಚಕೂಟ ದೇಗುಲಗಳಿಗೆ ಹೆಸರುವಾಸಿಯಾದಂಥವ್ರು ಹೊಯ್ಸಳರ ಹಾಗೇನೆ. ಇದು ತ್ರಿಕೂಟದ ಈಶ್ವರನ ದೇವಸ್ಥಾನ ಇರ್ಬೋದೇನೋ. ಇಲ್ಲಿ ನೋಡಿ ತೋರಿಸು ಬ್ರಿಜೇಶ್, ಇಲ್ಲಿ ಇಲ್ಲೊಂದು ನೋಡಿ, ಇಲ್ಲೊಂದು ದೇವಸ್ಥಾನದ ಗರ್ಭಗುಡಿ ಇದ್ದಿರಬಹುದಾದಂಥದ್ದು. ಈಗ ಬರೀ ಪೆಡಸ್ಟಲ್ ಉಳ್ಕೊಂಡಿದೆ. ಆ ಕಡೆ ಪಕ್ಕದಲ್ಲೂ ಒಂದಿದೆ, ಅಲ್ಲಿ ತೋರಿಸ್ತಾ ಇದ್ದೀರಾ, ಕಾಣ್ತಾ ಅದು? ಆ ಕಡೆ ಒಂದಿದೆ ನೋಡಿ, ಇಲ್ಲೊಂದಿದೆ. ಆ ಕಡೆನೂ ಒಂದು ಲಿಂಗ ಬಯಲಲ್ಲಿ ಕೂತಿರೋ ತೋರಿಸಿದ್ದೀನಿ ನೋಡಿ. ಇಲ್ಲೂ ಒಂದು ಲಿಂಗ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ ತೋರಿಸಿ ಬ್ರಿಜೇಶ್, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಬಯಲಿನಲ್ಲಿ ನಿಂತಿರತಕ್ಕಂಥ ಬೃಹತ್ ಆದಂತ ಶಿವಲಿಂಗ ನೋಡಿ ಇಲ್ಲಿ. ಇದನ್ನ ನಾನು ಎಷ್ಟೋ ಕಡೆ ನಿಮಗೆ ತೋರಿಸಿದ್ದೀನಿ. ಇಲ್ಲೂ ಒಬ್ಬ ನೋಡಿ ಎಷ್ಟು ಚೆನ್ನಾಗಿದೆ ರಚನೆ, ಒಂದು ಚೂರು ಭಿನ್ನ ಆಗದಿದ್ದಂಗೆ ಹೆಂಗ್ ಕೂತಿದ್ದಾನೆ ನೋಡಿ. ಇವನು ಅಲ್ಲಿದ್ನೋ ಏನೋ, ಇಲ್ಲಿಂದ ಇದೆಯಾ, ಇಲ್ಲಿಗೆ ಹೆಂಗ್ ಬಂತ ಗೊತ್ತಿಲ್ಲ. 1,400 ವರ್ಷದಲ್ಲಿ ಯಾಕೆ ಹೆಂಗ್ ಸ್ಥಾನ ಪಲಾಟ ಆಯ್ತು, ಅದು ಎಲ್ಲಿ ತಗೊಂಡ್ ಯಾರು ಇಟ್ಟರೋ ಗೊತ್ತಿಲ್ಲ ನೋಡಿ. ಇಲ್ಲಿದೆ, ಅದನ್ನ ಯಾರಾದ್ರೂ ಪುಣ್ಯಾತ್ಮರು ಎತ್ತಿ ಇದನ್ನ ಅಲ್ಲಿ ಒಳಗಡೆನೆ ಇಟ್ಟರೆ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ. ಸೊ ಇದು ತ್ರಿಕೂಟ ದೇವಾಲಯ ಅಂತ ಯಾವುದೇ ಸಂದೇಹವಿಲ್ಲದೆ ನಾವು ಹೇಳ್ಬೋದು ಇದನ್ನ. 3 ಕಡೆ 3 ಈಶ್ವರ ಲಿಂಗಗಳು ಬೃಹತ್ ಆದಂತ ಗಂಗರ ಕಾಲದ ರಚನೆ ಅನ್ನೋದಕ್ಕೆ ಯಾವುದೇ ಅನುಮಾನವಿಲ್ಲದಂತೆ ಸಿಕ್ಕಿದೆ ನೋಡಿ ಇಲ್ಲಿ. ಸ್ನೇಹಿತರೆ, ಇನ್ನೊಂದು ಬಹಳ ಅಪರೂಪದ ಅಥವಾ ವಿಶೇಷವಾದಂತ ಒಂದು ಶಾಸನವನ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಬ್ರಿಜೇಶ್, ಇಲ್ಲಿ ತೋರಿಸಿ. ಬಹಳ ವಿಶೇಷ. ಇದು ಯಾಕೆ ಇಲ್ಲಿ ಬಂತ ಗೊತ್ತಿಲ್ಲ. ಈ ಶಾಸನದ ಪಾಠ ಏನಾದ್ರು ನಂಗೆ ಯಾರಾದ್ರೂ ಸಿಕ್ಕಿದ್ರೆ ಇತಿಹಾಸ ತಜ್ಞರು ನನಗೆ ಕೊಡ್ಬೇಕಾಗಿ ವಿನಂತಿ. ಇಲ್ಲ ನಾನೇ ಹುಡ್ಕಕ್ ಪ್ರಯತ್ನ ಪಡ್ತೀನಿ. ಇಲ್ಲಿ ನೋಡಿ, ಈ ಶಾಸನ ಮೊದಲನೇದಾಗಿ ತಮಿಳು ಶಾಸನ. ಇದು ತಮಿಳಿನಲ್ಲಿ ಬರೆದಿರ್ತಕ್ಕಂಥ ಶಾಸನ. ಇದು ಓಕೆ, ತಮಿಳ್ ಶಾಸನ ಅಂದ್ರೆ ಯಾರು ಚೋಳರೋ ಪಲ್ಲವರೋ ಯಾರೋ ಈ ಕಡೆ ಬಂದಿದ್ರೋ ಇನ್ನು ಇನ್ವೇಡ್ ಮಾಡಿದ್ರು ಆ ಶಾಸನ ಆಗ್ತಿರ್ಬೋದು ಅನ್ನೋ ನನ್ನ ಊಹೆಲೆ ಹೇಳಬಹುದು. ಅಥವಾ ಇಲ್ಲಿ ಏನ್ ಬರ್ದಿದೆ ಅಂತ ಆಮೇಲೆ ಗೊತ್ತಾಗುತ್ತೆ. ವಿಚಿತ್ರ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಸೂರ್ಯಚಂದ್ರರು ಇದ್ದಾರೆ ಈ ಶಾಸನದಲ್ಲಿ. ಸೂರ್ಯಚಂದ್ರರು ಇದ್ದಾರೆ ನೋಡಿ, ಸೂರ್ಯ ಚಂದ್ರ ಇದಾರೆ, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಶಂಖ ಚಕ್ರ ಯಾಕೆ ಬಂತು? ಇದು ಈಶ್ವರನ ದೇವಸ್ಥಾನ. ತ್ರಿಕೂಟ 3 ಲಿಂಗಗಳಿದೆ, ಚಾಮುಂಡೇಶ್ವರಿ ಇದ್ದಾಳೆ. ಈ ಶಂಖ ಚಕ್ರ ಯಾಕೆ ಬಂತ ಗೊತ್ತಿಲ್ಲ. ಆಮೇಲೆ ಇದೇನ್ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲಿಷ್ನ ಜೆ ಆಕಾರದಲ್ಲಿದೆ, ಮತ್ತೆ ಇಲ್ಲಿ 1 ಅಂತ ಇದೆ ನೋಡಿ. ಇಲ್ಲಿ ಇಂಗ್ಲಿಷ್ನ ಒಂದು ಜೆ ಅಂತ ಕಾಣುತ್ತೆ, ಮತ್ತೆ ಇಲ್ಲಿ 1 ಅಂತ ಕಾಣುತ್ತೆ 1, ಮತ್ತೆ ಇಲ್ಲಿ ಏನೋ ಒಂದು ಈ ತರದ್ ಕಾಣುತ್ತೆ ನೋಡಿ. ಇಲ್ಲಿ ಇದು ಮತ್ತು ಈ ರೀತಿ ಇದೆ ಇದು ನೋಡಿ. ಇದು ಇದ್ರ ಮೇಲೆ ಇರೋದ್ರಿಂದ ಹಿಂಗೆ ಇದೇನು ಅಂತ ನಂಗೆ ಗೊತ್ತಿಲ್ಲ. ಸೊ ಇದೊಂದು ಬಹಳ ವಿಶೇಷ ಅನಿಸ್ತು, ನಾನು ನಿಮ್ಗೆ ತೋರಿಸಿದ್ದೀನಿ. ಇತಿಹಾಸ ತಜ್ಞರು, ನಮ್ಮ ಶಾಸನ ತಜ್ಞರು ಯಾರು ಅದನ್ನ ಅದ್ರ ಬಗ್ಗೆ ಗಮನ ಹರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ನಡೀರಿ.